ಓಂ ನಮಃ ಶಿವಾಯ. ಧನುರಾಶಿಯ ಮಿತ್ರರೇ, ಮಾರ್ಚ್ 29ರಿಂದ ಏಪ್ರಿಲ್ 6ರವರೆಗಿನ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಯಲು ನೀವು ಬಹಳ ಸಮಯದಿಂದ ನಿರೀಕ್ಷಿಸುತ್ತಿದ್ದ ಕ್ಷಣ ಈಗ ಬಂದಿದೆ. ಪ್ರಸ್ತುತ ನೀವು ಒಂದಾದ ಮೇಲೊಂದರಂತೆ 6 ಬೃಹತ್ ಪ್ರಮಾಣದ ಸುಖಸುದ್ದಿಗಳನ್ನು ಪಡೆಯುವ ಯೋಗವಿದೆ. ಆದ್ದರಿಂದ ಈಗಿನಿಂದಲೇ ಸಂಭ್ರಮಿಸಲು ಸಿದ್ಧರಾಗಿ ಎಂದು ನಾನು ನಿಮ್ಮನ್ನು ಹುರಿದುಂಬಿಸುತ್ತೇನೆ. ಒಂದು ಅತಿ ಮುಖ್ಯವಾದ ಘಟನೆ ಜರುಗಲಿದೆ ಮತ್ತು ಕಾಲ ಮಿಂಚುತ್ತಿದೆ. ಇದನ್ನು ನೀವು ಏಕಾಂತವಾಗಿ ಕುಳಿತು ನೋಡಿ, ಇಲ್ಲದಿದ್ದರೆ ಭವಿಷ್ಯದಲ್ಲಿ ತೀವ್ರವಾಗಿ ಪಶ್ಚಾತ್ತಾಪ ಪಡುತ್ತೀರಿ. ದೈವದ ಲೀಲೆ ವಿಶಿಷ್ಟವಾದುದು ಮತ್ತು 33 ಕೋಟಿ ದೇವಾನುದೇವತೆಗಳು ಸಾಕ್ಷಾತ್ ಪರಶಿವನೊಂದಿಗೆ ನಿಮ್ಮ ಬದುಕಿಗೆ ಯಾವ ಸಂದೇಶ ನೀಡಲಿದ್ದಾರೆ? ಅವರು ಅಂತಿಮವಾಗಿ ನಿಮಗೆ ಯಾವ ವರ ನೀಡಲು ಬಯಸುತ್ತಿದ್ದಾರೆ? ನಾನು ಪ್ರತಿಯೊಂದು ಅಂಶದ ಬಗ್ಗೆ ಅತಿ ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ವೀಕ್ಷಿಸುತ್ತಿರುವ ಶಿವನ ಭಕ್ತರೆಲ್ಲರೂ ಮೊದಲು ವಿಡಿಯೋವನ್ನು ಲೈಕ್ ಮಾಡಬೇಕು, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹರ್ ಹರ್ ಮಹಾದೇವ್ ಎಂದು ಪೂರ್ಣ ಮನಸ್ಸಿನಿಂದ ಬರೆಯಬೇಕೆಂದು ನಾನು ಆಶಿಸುತ್ತೇನೆ. ನೀವು ಮಹಾದೇವನ ಪರಮ ಆಶೀರ್ವಾದ ಪಡೆಯುತ್ತೀರಿ. ಮತ್ತು ನನ್ನ ಮಾತುಗಳನ್ನು ಅತೀವ ಗಮನವಿಟ್ಟು ಕೇಳಿ. ಈ ಕಾಲಘಟ್ಟ ಎಲ್ಲರಿಗೂ ಒಲಿಯುವುದಿಲ್ಲ. ಇದು ಕೇವಲ ಶ್ರಮಜೀವಿಗಳಿಗೆ, ತಮ್ಮ ಬದುಕಿನಲ್ಲಿ ಬದಲಾವಣೆ ತರಲು ಹಂಬಲಿಸುವವರಿಗೆ ಮತ್ತು ದೊಡ್ಡ ಗುರಿ ಹೊಂದಿರುವವರಿಗೆ ಮಾತ್ರ ಮೀಸಲು. ಮುಂಬರುವ ದಿನಗಳಲ್ಲಿ ನೀವು ಒಂದೊಂದಾಗಿ ಕೆಲವು ಗಣನೀಯವಾದ ಶುಭ ಸಮಾಚಾರಗಳನ್ನು ಅನುಭವಿಸುತ್ತೀರಿ. ಜ್ಯೋತಿಷ್ಯ ಶಾಸ್ತ್ರವು ನಿಮಗೆ 6 ಒಳ್ಳೆಯ ಸುದ್ದಿಗಳು ದೊರೆಯುತ್ತವೆ ಎಂದು ಸ್ಪಷ್ಟವಾಗಿ ಸಾರುತ್ತಿದೆ. ಇವು ಆಕಸ್ಮಿಕವಾಗಿ ಬರುವುದಿಲ್ಲ. ನಿಮ್ಮ ಸತ್ಕರ್ಮಗಳು, ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಸಂಯಮವೇ ಇವುಗಳ ಹಿಂದಿನ ಮುಖ್ಯ ಪ್ರೇರಕ ಶಕ್ತಿಯಾಗಿರುತ್ತವೆ. ನಿಮ್ಮ ಕಠಿಣ ಪ್ರಯತ್ನ ನಿರ್ಣಾಯಕವಾಗಿರುತ್ತದೆ. ಆದಾಗ್ಯೂ ನಿಮ್ಮ ಜೀವನದಲ್ಲಿ ಸುಸಮಯ ಬರುವ ಬಲವಾದ ಸಾಧ್ಯತೆಯಿದೆ. ಇಂತಹ ಘಟನೆಯು ನಿಮ್ಮ ಜಾತಕದಲ್ಲಿ ಸುಮಾರು 5 ವರ್ಷಗಳ ನಂತರ ಸಂಭವಿಸಲಿದೆ. ಗ್ರಹಗತಿಗಳ ಸಂಚಾರವು ಇದನ್ನು ದೃಢಪಡಿಸುತ್ತಿದೆ ಮತ್ತು ಸೂರ್ಯ ಹಾಗೂ ಮಂಗಳ ಗ್ರಹಗಳು ಜಂಟಿಯಾಗಿ ನಿಮ್ಮ ಬದುಕಿನಲ್ಲಿ ಹೊಸ ಚೈತನ್ಯ ಸೃಷ್ಟಿಸುತ್ತಿವೆ. ಇದು ಕೂಡ ಅನೇಕ ಧನಾತ್ಮಕ ಪರಿಣಾಮಗಳನ್ನು ಹೊಂದಿರಲಿದೆ. ಈ 6 ಮಹತ್ವದ ಸುಖಸುದ್ದಿಗಳು ಯಾವುವು ಮತ್ತು ಅವು ನಿಮಗೆ ಹೇಗೆ ಲಭಿಸಬಹುದು ಎಂಬುದನ್ನು ನಿಖರವಾಗಿ ವಿವರಿಸುವ ಮೂಲಕ ನಾನು ಪ್ರತಿಯೊಂದು ವಿಷಯದ ಬಗ್ಗೆ ನಿಮಗೆ ಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ನೀವು ಯಾವ ಪ್ರಮಾದಗಳನ್ನು ಮಾಡಬಾರದು ಮತ್ತು ನೀವು ಯಾವ ಸಂಗತಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ನಾನು ವಿವರವಾಗಿ ವಿವರಿಸುತ್ತೇನೆ. ದಯವಿಟ್ಟು ನನ್ನ ಮಾತುಗಳನ್ನು ಸುಳ್ಳು ಎಂದು ತಪ್ಪಾಗಿ ಭಾವಿಸಬೇಡಿ. ಒಳ್ಳೆಯ ಸುದ್ದಿಯ ಮೊದಲ ಭಾಗವನ್ನು ಎಚ್ಚರಿಕೆಯಿಂದ ಕೇಳಿ. ನಿಮ್ಮೆಲ್ಲ ಅರ್ಧಕ್ಕೆ ನಿಂತ ಕೆಲಸಗಳು ನಿಧಾನವಾಗಿ ಮುನ್ನಡೆಯಲು ಆರಂಭಿಸುತ್ತವೆ. ಹಿಂದೆ ಸ್ಥಗಿತಗೊಂಡಿದ್ದ ಕಾರ್ಯಗಳು ಈಗ ಚಲನೆ ಪಡೆದುಕೊಳ್ಳುತ್ತವೆ ಮತ್ತು ಇದು ಭಗವಾನ್ ಹನುಮಂತನ ಕೃಪೆಯಿಂದ ಮಾತ್ರ ಸಾಧ್ಯವಾಗುತ್ತದೆ. ನೀವು ನಿರೀಕ್ಷಿತ ಆದಾಯವಿಲ್ಲದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೀರಿ. ಈಗ ಆ ಕ್ಷೇತ್ರದಲ್ಲಿ ನೀವು ಗಣನೀಯ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆಯಿದೆ. ಮನೆಯ ಕೆಲಸಗಳು ಬಾಕಿ ಉಳಿದಿದ್ದರೆ ಇಂದು ಚಿಂತಿಸುವ ಅಗತ್ಯವಿಲ್ಲ. ನೀವು ಶೀಘ್ರದಲ್ಲೇ ಸಿಹಿಸುದ್ದಿ ಸ್ವೀಕರಿಸುತ್ತೀರಿ ಮತ್ತು ನಿಮ್ಮ ಮುಖದಲ್ಲಿ ಹೊಸ ಕಳೆ ಕಾಣಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಉಳಿದ ಒಳ್ಳೆಯ ಸುದ್ದಿಗಳ ಬಗ್ಗೆ ಹೇಳುವುದಾದರೆ, ನಿಮಗೆ ಅತಿ ಆಪ್ತರಿರುವ ಯಾರೊಬ್ಬರಿಂದ ಬೆಂಬಲ ದೊರೆಯುತ್ತದೆ. ಈ ವ್ಯಕ್ತಿ ನಿಮ್ಮ ಸೋದರ, ಮಿತ್ರ ಅಥವಾ ಸಂಬಂಧಿಯಾಗಿರಬಹುದು, ಆದರೆ ಅವರು ನಿಮ್ಮ ಪರವಾಗಿ ಇರುತ್ತಾರೆ. ಸಂಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆಗಿರುವ ಯಾರಾದರೂ ಇದ್ದಾರೆ ಮತ್ತು ಈ ವ್ಯಕ್ತಿಯ ಉಪಕಾರವನ್ನು ನೀವು ಎಂದಿಗೂ ಮರೆಯುವುದಿಲ್ಲ, ಏಕೆಂದರೆ ಈ ಜಗತ್ತಿನಲ್ಲಿ ಇತರರಿಗೆ ನೆರವಾಗುವವರು ತೀರಾ ವಿರಳ. ಒಳ್ಳೆಯ ಕಾಲದಲ್ಲಿ ನಿಮ್ಮನ್ನು ತಮ್ಮ ಬಂಧು ಎಂದು ಕರೆಯುವ ಅನೇಕ ಜನರನ್ನು ನೀವು ಈ ಜಗತ್ತಿನಲ್ಲಿ ಕಾಣಬಹುದು. ಆದರೆ ಕಷ್ಟ ಬಂದ ತಕ್ಷಣ ಅವರು ನಿಮ್ಮೊಂದಿಗಿನ ಎಲ್ಲಾ ಸಂಬಂಧಗಳನ್ನು ಕಡಿದುಕೊಳ್ಳುತ್ತಾರೆ. ಅಂದರೆ ಅವರು ಓಡಿಹೋಗುತ್ತಾರೆ. ಅಂತಹ ಜನರ ಬಗ್ಗೆ ನೀವು ಅತೀವ ಜಾಗರೂಕರಾಗಿರಬೇಕು, ಏಕೆಂದರೆ ಅವರು ನಿಮ್ಮನ್ನು ಪದೇ ಪದೇ ಇಕ್ಕಟ್ಟಿನಲ್ಲಿ ಬಿಟ್ಟು ಓಡಿಹೋಗುತ್ತಾರೆ. ಇದರಿಂದ ನಿಮ್ಮ ಜೀವನವನ್ನು ಸ್ವಂತವಾಗಿ ನಡೆಸಲು ಸಾಧ್ಯವಾಗುವುದಿಲ್ಲ. ಆದರೆ ದೇವರ ದಯೆಯಿಂದ ಇಂದು ನಿಮ್ಮನ್ನು ಕೈಹಿಡಿಯುವ ಯಾರನ್ನಾದರೂ ನೀವು ಕಾಣುವಿರಿ. ನೀವು ಅವರಿಗೆ ನಿಮ್ಮ ಅಂತರಾಳದಿಂದ ಕೃತಜ್ಞತೆ ಸಲ್ಲಿಸಬೇಕು. ಆಗ ನೀವು ಯಾವಾಗಲೂ ಒಟ್ಟಾಗಿ ಇರುತ್ತೀರಿ. ಮೂರನೆಯ ಅತ್ಯಂತ ಪ್ರಮುಖವಾದ ಶುಭ ಸಮಾಚಾರವನ್ನು ಗಮನವಿಟ್ಟು ಆಲಿಸಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಚೇತರಿಕೆಯ ಲಕ್ಷಣಗಳಿವೆ. ಸಣ್ಣ ಅವಕಾಶಗಳು ನಿಮಗೆ ದೊಡ್ಡ ಪ್ರಯೋಜನಗಳನ್ನು ತರಬಹುದು ಮತ್ತು ನೀವು ಅನಿರೀಕ್ಷಿತವಾಗಿ ಎಲ್ಲೋ ನಿಧಿ ಅಥವಾ ಹಣವನ್ನು ಕಂಡುಕೊಳ್ಳಬಹುದು. ಇದು ನಿಮ್ಮನ್ನು ಅಪಾರವಾಗಿ ಸಂತೋಷಪಡಿಸುತ್ತದೆ. ಸ್ನೇಹಿತರೆ, ನೀವು ಎಲ್ಲಕ್ಕಿಂತ ಹೆಚ್ಚಾಗಿ ದೈವವನ್ನು ನಂಬಬೇಕು, ಏಕೆಂದರೆ ಆತನ ಅನುಗ್ರಹಗಳು ನಿಮ್ಮ ಬದುಕಿನಲ್ಲಿ ಸಂಪತ್ತನ್ನು ತರುತ್ತವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಲವಾಗಿ ಬೆಳೆಯುತ್ತಿರುವಂತೆ ಕಾಣುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣದೊಂದು ಹಣಕಾಸಿನ ತೊಂದರೆಯೂ ಸಹ ನಿಮ್ಮ ಸ್ವಂತ ಜನರೇ ನಿಮ್ಮನ್ನು ತ್ಯಜಿಸಿ ಓಡಿಹೋಗುವಂತೆ ಮಾಡುತ್ತದೆ ಎಂದು ನಿಮಗೆ ಗೊತ್ತಿದೆ. ಆದ್ದರಿಂದ ದೇವರು ನಿಮ್ಮ ಪರವಾಗಿದ್ದಾನೆ ಮತ್ತು ಮಹಾಲಕ್ಷ್ಮೀ ದೇವಿಯ ಕೃಪೆಯೊಂದಿಗೆ ಹಣದ ಹರಿವು ಹೆಚ್ಚಾಗುತ್ತದೆ. ಆದ್ದರಿಂದ ನೀವು ಲಕ್ಷ್ಮೀದೇವಿಯ ಕೆಲವು ಪರಿಹಾರ ಅಥವಾ ಮಂತ್ರವನ್ನು ಸಹ ಆಶ್ರಯಿಸಬಹುದು, ಅದನ್ನು ಪಠಿಸಬಹುದು.
ಆ ಮಂತ್ರದ ಬಗ್ಗೆ ನಾನು ಮುಂದೆ ಹೇಳುತ್ತೇನೆ. ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಬೇಕಾದ ಪರಿಹಾರದ ಬಗ್ಗೆ ನಾನು ನಿಮಗೆ ತಿಳಿಸುತ್ತೇನೆ. 4ನೇ ದೊಡ್ಡ ಶುಭ ಸುದ್ದಿಯನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. ನನ್ನ ಪ್ರೀತಿಯ ಭಕ್ತರೇ, ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಮತ್ತು ಈ ಆತ್ಮಬಲವು ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನೀವು ಯಾವುದೇ ಸಾಮಾನ್ಯ ವ್ಯಕ್ತಿ ಅಥವಾ ಬೇರೆ ಯಾರೂ ಊಹಿಸಲು ಅಸಾಧ್ಯವಾದ ಯಶಸ್ಸಿನ ಮೈಲಿಗಲ್ಲನ್ನು ತಲುಪಲಿದ್ದೀರಿ. ಆದರೆ ನಿಮ್ಮ ಸತತ ಪರಿಶ್ರಮ, ನಿಮ್ಮ ಧನಾತ್ಮಕ ಚಿಂತನೆಗಳು ಮತ್ತು ನಿಮ್ಮ ಆಂತರಿಕ ತಾಳ್ಮೆ ನಿಮ್ಮನ್ನು ಅಲ್ಲಿಗೆ ಕರೆದೊಯ್ಯುತ್ತವೆ. ಯಾರಾದರೂ ಎಷ್ಟೇ ಅಡ್ಡಿಪಡಿಸಲು ಪ್ರಯತ್ನಿಸಿದರೂ ಅವರಿಗೆ ಸಾಧ್ಯವಾಗುವುದಿಲ್ಲ. 5ನೇ ದೊಡ್ಡ ಶುಭ ಸುದ್ದಿ ಏನು? ಕೇಳಿ. ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಬಂದಾಗ, ಅಧಿಪತಿ ಸೂರ್ಯ ಮತ್ತು ಮಂಗಳ ನಿಮ್ಮ ರಾಶಿಯಲ್ಲಿ ಸಂಚರಿಸಿದಾಗ, 5ನೇ ಶುಭ ಸುದ್ದಿ ಎಂದರೆ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸುತ್ತದೆ. ನಿಮ್ಮ ಹೃದಯಕ್ಕೆ ಹಿತ ನೀಡುವ ಏನಾದರೂ ಸಂಭವಿಸುತ್ತದೆ ಮತ್ತು ಮನೆಯವರೆಲ್ಲರೂ ಸಂತೋಷದಿಂದ ಒಟ್ಟಾಗಿ ಕುಳಿತು ಊಟ ಮಾಡುತ್ತಾರೆ. ಆದಾಗ್ಯೂ ಈ ಸಮಯದಲ್ಲಿ ನಿಮ್ಮ ನೆರೆಹೊರೆಯವರ ಬಗ್ಗೆ ಜಾಗರೂಕರಾಗಿರಬೇಕು, ಏಕೆಂದರೆ ಅವರು ನಿಮ್ಮ ಸುಖವನ್ನು ಸಹಿಸಲು ಸಾಧ್ಯವಾಗುವುದಿಲ್ಲ. ಅವರು ನಿಮ್ಮ ಮೇಲೆ ಮತ್ತೊಂದು ಕೆಟ್ಟ ದೃಷ್ಟಿ ಹಾಕಿ ನಿಮ್ಮನ್ನು ಮತ್ತೆ ಕೆಡವಲು ಪ್ರಯತ್ನಿಸುತ್ತಾರೆ. ಆದರೆ ಈ ಬಾರಿ ನೀವು ಅತೀವ ಶ್ರಮ ವಹಿಸಬೇಕು. ಯಾರೂ ನಿಮ್ಮ ಏಳಿಗೆಯನ್ನು ತಡೆಯಲು ಸಾಧ್ಯವಿಲ್ಲ. ಅವರು ಎಷ್ಟೇ ಹಂಬಲಿಸಿದರೂ ಸಹ, ಅವರು ನಿಮ್ಮ ಬಗ್ಗೆ ಎಷ್ಟೇ ಅಸೂಯೆಪಟ್ಟರೂ ಅವರು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಎಚ್ಚರಿಕೆಯಿಂದ ಹೆಜ್ಜೆ ಇರಿಸಿ ಮುನ್ನಡೆಯಿರಿ. ಆಂಜನೇಯನನ್ನು ಪ್ರಾರ್ಥಿಸುತ್ತಲೇ ಇರಿ. ನೀವು ಮೌಢ್ಯದಿಂದ ಬದುಕುವುದನ್ನು ನಿಲ್ಲಿಸಿ ಮತ್ತು ವಿವೇಕಯುತ ಕೆಲಸದಿಂದ ಬುದ್ಧಿವಂತ ಜೀವನವನ್ನು ನಡೆಸಬೇಕು. ನಿಮ್ಮ ಜೀವನದಲ್ಲಿ ಸ್ವಲ್ಪ ಚಾಣಾಕ್ಷತೆಯನ್ನು ಅಳವಡಿಸಿಕೊಳ್ಳಿ ಮತ್ತು ಎಲ್ಲಾ ದೇವರುಗಳಿಗೆ, ವಿಶೇಷವಾಗಿ ಭಾಸ್ಕರ, ಹನುಮಂತ, ಮಹಾದೇವ ಮತ್ತು ಮಹಾಲಕ್ಷ್ಮೀ ದೇವಿಗೆ ಧನ್ಯವಾದ ಅರ್ಪಿಸಲು ಪ್ರಾರಂಭಿಸಿ. ಏಕೆಂದರೆ ಈ ದೈವಿಕ ಶಕ್ತಿಗಳ ಕೃಪೆಯಿಂದಾಗಿ ಸೂರ್ಯ ಮತ್ತು ಮಂಗಳ ಎರಡೂ ನಿಮ್ಮ ಜಾತಕದಲ್ಲಿ ಸಂಚರಿಸುತ್ತಿವೆ. ಇದರ ನಂತರ ಅನೇಕ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳು ಕಂಡುಬರುತ್ತವೆ. ಆದರೆ ನಾನು ಇನ್ನೂ ನಿಮಗೆ 6ನೇ ಶುಭ ಸುದ್ದಿಯ ಬಗ್ಗೆ ತಿಳಿಸಿಲ್ಲ. ಬಹಳ ಅತೀವ ಜಾಗರೂಕತೆಯಿಂದ ಕೇಳಿ. ಈಗ ನಿಮ್ಮ ಬದುಕಿನಲ್ಲಿ ಹೊಸ ಆರಂಭದ ಕಾಲ ಬರುತ್ತದೆ. ಅಲ್ಲಿಂದ ನಿಮ್ಮ ಕಥೆ ಪೂರ್ತಿಯಾಗಿ ಬದಲಾಗುತ್ತದೆ. ನೀವು ಕೂಡ ಈ ಘಳಿಗೆಗಾಗಿ ಬಹಳ ಕಾಲದಿಂದ ಕಾಯುತ್ತಿದ್ದೀರಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು 35 ವರ್ಷಗಳಿಂದ ಈ ಶುಭ ದಿನಕ್ಕಾಗಿ ಕಾಯುತ್ತಿದ್ದೀರಿ. ಮುಂದಿನ 3 ದಿನಗಳಲ್ಲಿ ನಿಮ್ಮ ಕನಸು ನನಸಾಗುತ್ತದೆ. ಹೌದು, ಈ ಬಹಳ ಪ್ರಮುಖವಾದ ಅಂಶವನ್ನು ಅರ್ಥಮಾಡಿಕೊಳ್ಳಿ. ನಾನು ನಿಮಗೆ ಮುನ್ನೆಚ್ಚರಿಕೆಯಿಂದ ಇರಲು ಸಲಹೆ ನೀಡುತ್ತಿದ್ದೇನೆ. ಇದು ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಸಮುದಾಯಕ್ಕೆ ವಿಶೇಷ ಎಚ್ಚರಿಕೆ. ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಪ್ರಣಯ ವ್ಯವಹಾರಗಳು ಅಥವಾ ಅನಗತ್ಯ ಕಲಹಗಳಿಂದ ದೂರವಿರಬೇಕು, ಏಕೆಂದರೆ ಇದು ನಿಮಗೆ ಬಹಳ ಮುಖ್ಯವಾದ ಕಾಲ. ಆದಾಗ್ಯೂ ನಿಮ್ಮ ವೈರಿಗಳು ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸಬಹುದು. ನೀವು ತಪ್ಪು ಹೆಜ್ಜೆ ಇಟ್ಟರೆ ಈ ಸುವರ್ಣ ಅವಕಾಶವು ಕೈತಪ್ಪಿ ಹೋಗಬಹುದು. ಆದ್ದರಿಂದ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ವಿನಿಯೋಗಿಸಿ. ನಿಮ್ಮ ವಿದ್ಯಾಭ್ಯಾಸ, ವೃತ್ತಿ ಮತ್ತು ನಿಮ್ಮ ಗುರಿಗಳ ಮೇಲೆ ಗಮನವಿಡಿ. ನೆನಪಿಡಿ, ಕಾಲ ಬದಲಾಗುತ್ತಿದೆ, ಆದರೆ ನಿಮ್ಮ ಯಶಸ್ಸು ನೀವು ತೆಗೆದುಕೊಳ್ಳುವ ತೀರ್ಮಾನಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುವುದಿಲ್ಲ ಎಂದಲ್ಲ. ಒಳ್ಳೆಯ ಸಮಯಗಳು ಪ್ರತಿದಿನ, ಪ್ರತಿ ತಿಂಗಳು ಬರುತ್ತವೆ. ಆದರೆ ನಾವು ಆಗಾಗ್ಗೆ ಈ ನಿರ್ಣಾಯಕ ಕ್ಷಣವನ್ನು ಬಳಸಿಕೊಳ್ಳಲು ವಿಫಲರಾಗುತ್ತೇವೆ ಅಥವಾ ಏನು ಮಾಡಬೇಕೆಂದು ನಮಗೆ ತೋಚುವುದಿಲ್ಲ. ತದನಂತರ ನಾವು ನಂತರ ಪಶ್ಚಾತ್ತಾಪ ಪಡುತ್ತೇವೆ. ನೀವು ಪ್ರಸ್ತುತ ಅನುಭವಿಸುತ್ತಿರುವ ಸಮಯ ಬಹಳ ಅಮೂಲ್ಯವಾದುದು. ಕಠಿಣ ಪರಿಶ್ರಮಕ್ಕೆ ಹೋಲಿಸಿದಾಗ ಅದು ಬಂಗಾರಕ್ಕಿಂತಲೂ ಮೌಲ್ಯಯುತವಾಗಿದೆ. ಈ ಸಮಯದಲ್ಲಿ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಸನ್ಮಾರ್ಗವನ್ನು ಆರಿಸಿಕೊಂಡರೆ ಈ ಸಮಯವು ನಿಜವಾಗಿಯೂ ವರದಾನವೆಂದು ಸಾಬೀತುಪಡಿಸಬಹುದು. ಮತ್ತು ಸ್ನೇಹಿತರೆ, ನೀವು ಇಂತಹ ಶುಭ ಸಮಾಚಾರಗಳನ್ನು ನಿರಂತರವಾಗಿ ಪಡೆಯಲು ಬಯಸಿದರೆ ನಿಮ್ಮ ಕಠಿಣ ಶ್ರಮ, ನಂಬಿಕೆ ಮತ್ತು ನಿಷ್ಠೆಯನ್ನು ಕಾಪಾಡಿಕೊಳ್ಳಬೇಕು. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಾವು ನಿಮ್ಮ ಭವಿಷ್ಯ, ನಿಮ್ಮ ಕಾರ್ಯಗಳು ಮತ್ತು ನಿಮ್ಮ ಗೆಲುವಿನ ಬಗ್ಗೆ ಚರ್ಚಿಸುತ್ತೇವೆ. ನಾವು ನಿಮ್ಮ ಶತ್ರುಗಳ ಬಗ್ಗೆಯೂ ಚರ್ಚಿಸುತ್ತೇವೆ. ನೀವು ಸಕಾರಾತ್ಮಕವಾಗಿರಲು ಬಯಸಿದರೆ ದಯವಿಟ್ಟು ಚಂದಾದಾರರಾಗಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ತರ ಘಟನೆಗಳು ಜರುಗಬಹುದು. ನನ್ನ ಸ್ವಂತ ಅನುಭವದ ಆಧಾರದ ಮೇಲೆ ನಾನು ಅಂತಹ ಅನೇಕ ವಿಷಯಗಳನ್ನು ಹಂಚಿಕೊಳ್ಳುತ್ತೇನೆ. ಅಂತಹ ಭವಿಷ್ಯವಾಣಿಗಳನ್ನು ನಿಮಗೆ ನೀಡಲು ನಾನು ನಿಮ್ಮ ಜಾತಕವನ್ನು ಸಹ ವಿಶ್ಲೇಷಿಸುತ್ತೇನೆ. ಇಲ್ಲಿಂದ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಕೆಲವು ಪರಿಹಾರಗಳು ಮತ್ತು ಮಂತ್ರಗಳನ್ನು ನಾನು ಹಂಚಿಕೊಳ್ಳುತ್ತೇನೆ. ಮೊದಲ ಪರಿಹಾರವೆಂದರೆ ಈಶ್ವರನನ್ನು ಮೆಚ್ಚಿಸುವುದು. ಎಚ್ಚರಿಕೆಯಿಂದ ಕೇಳಿ. 1 ಜೋಡಿ ಲವಂಗ. ಋಣಾತ್ಮಕ ಶಕ್ತಿಯನ್ನು ಹೊಡೆದೋಡಿಸಲು ಶಿವಲಿಂಗಕ್ಕೆ 1 ಜೋಡಿ ಲವಂಗವನ್ನು ಸಮರ್ಪಿಸಿ. ಮತ್ತು 2ನೆಯ ಪರಿಹಾರ ಸಂಪತ್ತಿನ ವೃದ್ಧಿಗಾಗಿ. ಆರ್ಥಿಕ ಅಡಚಣೆಗಳನ್ನು ನಿವಾರಿಸಲು ಮಹಾದೇವನ ಶಿವಲಿಂಗವನ್ನು ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿ. ಹೌದು ಸ್ನೇಹಿತರೆ, ಈ 2 ಪರಿಹಾರಗಳು ನಿಮಗೆ ಬಹಳ ಬೆಲೆಬಾಳುವವು. ಈ ಸೇವೆಯಿಂದ ಮಹಾದೇವನು ತುಂಬಾ ಪ್ರಸನ್ನನಾಗಿದ್ದಾನೆ.
ಆದ್ದರಿಂದ ಖಂಡಿತವಾಗಿಯೂ ಇದನ್ನು ನಿಮ್ಮ ಬದುಕಿನಲ್ಲಿ ಬಳಸಿ. ಪೂಜಾ ವಿಧಾನ ಅಂದರೆ ಮಹಾಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸುವ ದಾರಿ ಎಂದರೆ ಪೂಜೆಯ ಸಮಯದಲ್ಲಿ ಕಮಲದ ಮಾಲೆಯೊಂದಿಗೆ ಓಂ ಶ್ರೀ ಮಾಲಕ್ಷ್ಮೀ ನಮಃ ಎಂದು ಜಪಿಸುವುದು. ನೀವು ಮಹಾಲಕ್ಷ್ಮೀ ದೇವಿಗೆ ಪಾಯಸವನ್ನು ಸಹ ನೈವೇದ್ಯ ಮಾಡಬಹುದು. ಇದು ಮಹಾಲಕ್ಷ್ಮೀ ದೇವಿಯನ್ನು ತುಂಬಾ ತೃಪ್ತಿಪಡಿಸುತ್ತದೆ. ಸೂರ್ಯದೇವನನ್ನು ಮೆಚ್ಚಿಸಲು ಓಂ ಸುರ ನಮಃ ಮಂತ್ರವನ್ನು ಜಪಿಸಿ ಮತ್ತು ಪ್ರತಿದಿನ ಮುಂಜಾನೆ, ವಿಶೇಷವಾಗಿ ಭಾನುವಾರದಂದು ಅರ್ಘ್ಯವನ್ನು ಸಮರ್ಪಿಸಿ. ಇದು ನಿಮಗೆ ಸೂರ್ಯ, ಹನುಮಾನ್ಜಿ, ಮಹಾದೇವ, ಮಹಾಲಕ್ಷ್ಮಿ ಮತ್ತು ಇತರ ಎಲ್ಲಾ ದೇವತೆಗಳ ವಿಶೇಷ ಕೃಪಾಕಟಾಕ್ಷವನ್ನು ತರುತ್ತದೆ. ನಿಮ್ಮ ಮನೆಯನ್ನು ಪೂರ್ತಿಯಾಗಿ ಶುದ್ಧವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವುದು ಒಂದೇ ಮುನ್ನೆಚ್ಚರಿಕೆ. ನೈರ್ಮಲ್ಯದ ಬಗ್ಗೆ ಗಮನ ನೀಡಿ ಮತ್ತು ನಿಮ್ಮ ಮನೆಯಲ್ಲಿ ಮದ್ಯ ಅಥವಾ ಧೂಮಪಾನವನ್ನು ತಪ್ಪಿಸಿ. ನಮ್ಮ ಮನೆ ದೇಗುಲದಂತೆ ಅಲ್ಲಿ ಎಲ್ಲಾ ದೇವರುಗಳು ಮತ್ತು ದೇವತೆಗಳು ನೆಲೆಸಿರುತ್ತಾರೆ. ಆದ್ದರಿಂದ ಅಲ್ಲಿ ಮಾಂಸ ಮತ್ತು ಮದ್ಯ ಸೇವಿಸುವುದು ನಮ್ಮ ಭವಿಷ್ಯಕ್ಕೆ ಅತ್ಯಂತ ಮಾರಕವಾಗಿದೆ ಮತ್ತು ದೇವಾನುದೇವತೆಗಳನ್ನು ಅಸಮಾಧಾನಗೊಳಿಸುತ್ತದೆ. 35 ವರ್ಷಗಳ ನಂತರ ಸೂರ್ಯ ಮತ್ತು ಮಂಗಳವು ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಕಾಲವನ್ನು ತಂದಿದೆ. ದೇವರ ಲೀಲೆ ಈಗಾಗಲೇ ಆರಂಭವಾಗಿದೆ ಮತ್ತು ಮಹತ್ವದ ಘಟನೆಗಳು ಜರುಗಲಿವೆ. ಸ್ನೇಹಿತರೆ, ತಿಳಿದುಕೊಳ್ಳಲು ಅತ್ಯಗತ್ಯವಾದ ಬಹಳ ವಿಶೇಷ ಮತ್ತು ಪ್ರಮುಖ ಜಾತಕಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ನಾನು ಆರೋಗ್ಯ, ಸಂಪತ್ತು, ವ್ಯವಹಾರ, ಪ್ರೀತಿ, ಜೀವನ ಮತ್ತು ವೃತ್ತಿಜೀವನದ ಜಾತಕಗಳನ್ನು ಸಹ ಒಳಗೊಳ್ಳುತ್ತೇನೆ. ದೈನಂದಿನ ಚಟುವಟಿಕೆಗಳನ್ನು ಸಹ ನಾನು ವಿವರಿಸುತ್ತೇನೆ. ನೀವು ಮುಂದೆ ಎಲ್ಲಾ ರೀತಿಯ ಜ್ಞಾನದ ಮಾಹಿತಿಯನ್ನು ಕಾಣಬಹುದು. ಅದಕ್ಕಾಗಿ ನನಗೆ ಸ್ವಲ್ಪ ಕಾಲ ಬೇಕು. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮತ್ತು ಸಣ್ಣ ಟಿಪ್ಪಣಿ ನೀಡಿ. ಅದರ ನಂತರ ಕಾಮೆಂಟ್ ವಿಭಾಗದಲ್ಲಿ ಹರ್ ಹರ್ ಮಹಾದೇವ್ ಎಂದು ಬರೆಯಿರಿ. ಧನ್ಯವಾದಗಳು ಗುರುದೇವ. ಹಾಗಾದರೆ ಇಂದು ನಿಮ್ಮ ಜಾತಕ ಹೇಗಿರುತ್ತದೆ ಎಂದು ನೋಡೋಣ. ಧನುರಾಶಿಯವರೇ, ಇಂದು ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಹೊಣೆಗಾರಿಕೆಗಳು ಪೂರ್ಣಗೊಳ್ಳುತ್ತವೆ. ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಹೊಸ ಆಶಾವಾದಗಳು ಮೂಡುತ್ತವೆ. ನಿಮ್ಮ ವಿರುದ್ಧ ಇದ್ದವರಿಗೆ ನೀವು ನಿಮ್ಮ ಸತ್ಯಾಂಶವನ್ನು ಸಾಬೀತುಪಡಿಸಬಹುದು. ಇದು ಸೌಹಾರ್ದಯುತ ಬಾಂಧವ್ಯಗಳನ್ನು ಪುನಃ ಸ್ಥಾಪಿಸುತ್ತದೆ. ನಿಮ್ಮ ಸೂಕ್ಷ್ಮತೆಯು ಜನರಲ್ಲಿ ನಿಮಗಾಗಿ ಸಕಾರಾತ್ಮಕ ಇಮೇಜ್ ಸೃಷ್ಟಿಸುತ್ತದೆ. ಹೌದು ಸ್ನೇಹಿತರೆ, ಆಸ್ತಿಗೆ ಸಂಬಂಧಿಸಿದ ವಿಷಯವು ಬಾಕಿ ಉಳಿದಿದ್ದರೆ ಅದನ್ನು ಬೇರೆ ರೀತಿಯಲ್ಲಿ ಬಗೆಹರಿಸಬಹುದು. ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯಿರಿ. ನಿಮಗೆ ಉತ್ತಮ ಪರಿಹಾರ ದೊರೆಯಬಹುದು. ಅತಿಥಿಗಳ ಅನಿರೀಕ್ಷಿತ ಆಗಮನವು ನಿಮ್ಮ ದೈನಂದಿನ ವೇಳಾಪಟ್ಟಿಯನ್ನು ಅಸ್ತವ್ಯಸ್ತಗೊಳಿಸಬಹುದು. ಆದರೆ ತಾಳ್ಮೆ ಕಳೆದುಕೊಳ್ಳುವುದನ್ನು ತಪ್ಪಿಸಿ. ಸಂಪರ್ಕಗಳು ಮತ್ತು ಆನ್ಲೈನ್ ಕೆಲಸಗಳ ಮೂಲಕ ನೀವು ಇಂದು ಅತ್ಯುತ್ತಮ ಮಾಹಿತಿಯನ್ನು ಪಡೆಯಬಹುದು. ನಿಮ್ಮ ವ್ಯಾಪಾರ ನಿರ್ವಹಣೆಯು ಸುಧಾರಿಸುತ್ತದೆ. ಆದಾಗ್ಯೂ ನಿಮ್ಮ ಕೆಲಸದ ಪರಿಸರದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಬೇಡಿ. ಈಗ ಸಂದರ್ಭಗಳು ಇದಕ್ಕೆ ಪೂರಕವಾಗಿಲ್ಲ. ಮನೆಯಲ್ಲಿ ನೆಮ್ಮದಿ ಮತ್ತು ಸಂತಸವಿರುತ್ತದೆ. ಪ್ರೇಮ ಸಂಬಂಧಗಳು ವಿವಾಹಕ್ಕೆ ದಾರಿ ಮಾಡಿಕೊಡಬಹುದು. ಮಕ್ಕಳನ್ನು ಹೊಂದಲು ಬಯಸುವ ದಂಪತಿಗಳು ಸಿಹಿಸುದ್ದಿ ಪಡೆಯಬಹುದು. ಆದಾಗ್ಯೂ ಸ್ವ ಆರೈಕೆಯ ಕೊರತೆಯಿಂದಾಗಿ ಕೀಲು ಮತ್ತು ಮೊಣಕಾಲು ನೋವು ಹೆಚ್ಚಾಗಬಹುದು. ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಅಗತ್ಯವಿದ್ದರೆ ಸೂಕ್ತ ಚಿಕಿತ್ಸೆ ಪಡೆಯಿರಿ. ನಿಮ್ಮ ಮನೆಯಲ್ಲಿಯೂ ಸಹ ಯಾರಾದರೂ ಯಾವಾಗಲೂ ತೊಂದರೆಗಳನ್ನು ಎದುರಿಸುತ್ತಿರುತ್ತಾರೆ. ಉದಾಹರಣೆಗೆ ನಾನು ನಿಮಗೆ ಹೇಳುತ್ತೇನೆ, ಯಾರಿಗಾದರೂ ಜ್ವರ, ಯಾರಿಗಾದರೂ ಹಲ್ಲು ನೋವು, ಯಾರಿಗಾದರೂ ಮೊಣಕಾಲು ನೋವು, ಯಾರಿಗಾದರೂ ಬೆನ್ನು ನೋವು ಮತ್ತು ಇತರ ಹಲವಾರು ಬಾಧೆಗಳು. ನಂತರ ನೀವು ಕೆಲವೊಮ್ಮೆ ತಲೆನೋವನ್ನು ಸಹ ಅನುಭವಿಸುತ್ತೀರಿ. ಅಂದರೆ ನೀವು ಈ ನೋವುಗಳಿಂದ ಸಾಕಷ್ಟು ಹೈರಾಣಾಗುತ್ತೀರಿ. ಇದರ ಹಿಂದಿನ ಒಂದು ಪ್ರಬಲ ಕಾರಣವೆಂದರೆ ನೀವು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದಿಲ್ಲ ಅಥವಾ ಸಮಯಕ್ಕೆ ಸರಿಯಾಗಿ ಉಣ್ಣುವುದಿಲ್ಲ. ನೀವು ಪೌಷ್ಟಿಕಾಂಶಯುಕ್ತ ಆಹಾರ ಸೇವಿಸುವುದಿಲ್ಲ ಅಥವಾ ನಿಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ಕಾಳಜಿ ವಹಿಸುವುದಿಲ್ಲ. ಅದಕ್ಕಾಗಿಯೇ ನೀವು ಅಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇಂದಿನಿಂದ ನೀವು ಸಮತೋಲಿತ ಆಹಾರವನ್ನು ಸೇವಿಸಬೇಕು. ನಿಮ್ಮ ಆಹಾರದಲ್ಲಿ ಹೆಚ್ಚು ಸೊಪ್ಪು ತರಕಾರಿಗಳನ್ನು ಸೇರಿಸಿ ಮತ್ತು ಸಾಕಷ್ಟು ನಿದ್ದೆ ಮಾಡಿ. ಯಾವಾಗಲೂ ನೀರು ಕುಡಿಯಿರಿ, ಏಕೆಂದರೆ ಇದು ನಿಮ್ಮನ್ನು ಆರೋಗ್ಯವಾಗಿರಿಸುತ್ತದೆ ಮತ್ತು ಯಾವುದೇ ಕೆಲಸವನ್ನು ನಿರ್ವಹಿಸಲು ಸಿದ್ಧಗೊಳಿಸುತ್ತದೆ. ಇಂದು ಒಗ್ಗಟ್ಟಿನ ಭಾವನೆ, ನಂಬಿಕೆ ಮತ್ತು ಐಕ್ಯತೆಯ ಭಾವನೆ ಬಲಗೊಳ್ಳುತ್ತದೆ. ನೀವು ಇಂದು ಯಾವುದಾದರೂ ಕಾರ್ಯಕ್ಕಾಗಿ ಎಲ್ಲೋ ಹೋಗುತ್ತಿದ್ದರೆ, ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ನೀವು ಗೆಲುವು ಸಾಧಿಸುವಿರಿ. ಇಡೀ ಕುಟುಂಬಕ್ಕೆ ಹರ್ಷವನ್ನು ತರುತ್ತೀರಿ. ಯಾರಾದರೂ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿದ್ದರೆ ಅವರಿಗೆ ಪದೋನ್ನತಿ ಸಿಗಬಹುದು. ಇದರರ್ಥ ಇಂದು ನಿಮ್ಮ ಮನೆಯಲ್ಲಿ ಎಲ್ಲೋ ಸಂಭ್ರಮದ ವಾತಾವರಣವಿರುತ್ತದೆ. ಸ್ನೇಹಿತರೆ, ಗೃಹಿಣಿಯೂ ಸಹ ಹಿಂದಿನ ಕೆಲವು ಕೆಲಸಗಳಿಗಾಗಿ ಮೆಚ್ಚುಗೆ ಪಡೆಯಬಹುದು. ಅದು ನಿಮ್ಮ ಮನಸ್ಸಿಗೆ ತೃಪ್ತಿ ತರುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಕ್ರಮೇಣ ಸಮತೋಲನವನ್ನು ಪಡೆಯುತ್ತದೆ. ಹಿಂದಿನ ಕೆಲವು ಪ್ರಯತ್ನಗಳ ಸಕಾರಾತ್ಮಕ ಫಲಿತಾಂಶಗಳು ಮನೆಯ ವಾತಾವರಣವನ್ನು ಹಿತವಾಗಿಸುತ್ತದೆ. ಆದಾಗ್ಯೂ ಇಂದು ಅತಿಯಾಗಿ ಆಲೋಚಿಸುವ ಮತ್ತು ಉತ್ಸಾಹದ ಕೊರತೆಯ ದಿನವಾಗಿರುತ್ತದೆ. ಇದು ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಕುಂದಿಸುತ್ತದೆ. ಆದ್ದರಿಂದ ಅತಿಯಾಗಿ ಚಿಂತಿಸುವ ಬದಲು
ನೀವು ಕೆಲವು ವೈಯಕ್ತಿಕ ಕೆಲಸಗಳನ್ನು ಮಾಡಬಹುದು ಅಥವಾ ಆನ್ಲೈನ್ನಲ್ಲಿ ತೊಡಗಿಸಿಕೊಳ್ಳಬಹುದು. ನಾಳೆ ಬೆಳಿಗ್ಗೆ ಸುಮಾರು ಬೆಳಿಗ್ಗೆ 8 ಗಂಟೆಗೆ ನಿಮಗೆ ಸುಖಸುದ್ದಿಯೊಂದಿಗೆ ಕರೆ ಬರುತ್ತದೆ ಅಥವಾ ಇಮೇಲ್ ಮೂಲಕ ಮಹತ್ವದ ಸಂದೇಶ ಬರುತ್ತದೆ. ಇದು ನಿಮ್ಮ ಈಗಾಗಲೇ ಹೊಳೆಯುತ್ತಿರುವ ಮುಖದ ಪ್ರಭೆಯನ್ನು ಹೆಚ್ಚಿಸುತ್ತದೆ. ಬೆಳಿಗ್ಗೆ ನಿಮ್ಮ ಪ್ರಭಾವವನ್ನು ಬಳಸಿಕೊಳ್ಳಲು ನಿಮಗೆ ಅವಕಾಶಗಳು ದೊರೆಯುತ್ತವೆ. ಕೆಲಸದ ವೇಗ ಹೆಚ್ಚುತ್ತದೆ ಮತ್ತು ನಿಮ್ಮ ಧೈರ್ಯ ಉತ್ತಮವಾಗಿರುತ್ತದೆ. ಮಧ್ಯಾಹ್ನದ ವೇಳೆಗೆ ಸ್ವಲ್ಪ ನೆಮ್ಮದಿಯೂ ಸಿಗುವ ಸಾಧ್ಯತೆಯಿದೆ. ವಿರೋಧಿಗಳು ತಮ್ಮ ದನಿಯನ್ನು ಎತ್ತಬಹುದು, ಆದರೆ ನಿಮ್ಮ ಪ್ರಯತ್ನಗಳಿಂದ ನೀವು ಅವರನ್ನು ಹತೋಟಿಯಲ್ಲಿಡಲು ಸಾಧ್ಯವಾಗುತ್ತದೆ. ತಪ್ಪು ಜನರು ಅಥವಾ ಸುಳ್ಳುಗಾರರು ಕೂಗಾಡಿದರೂ ಸಹ ಸತ್ಯವಂತರು ಅಂತಿಮವಾಗಿ ವಿಜಯಿಯಾಗುತ್ತಾರೆ ಎಂಬುದನ್ನು ನೆನಪಿಡಿ. ಪ್ರಯಾಣದ ಸಾಧ್ಯತೆಯಿದೆ. ಶುಭ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ನಿಮಗೆ ಅವಕಾಶವಿರುತ್ತದೆ. ಸಂಜೆಯೂ ಸಹ ಚೆನ್ನಾಗಿರುತ್ತದೆ, ಸಂತೋಷವನ್ನು ತರುತ್ತದೆ. ವ್ಯವಹಾರದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಕೆಲಸವು ಸುಗಮವಾಗಿರುತ್ತದೆ. ಪ್ರಣಯ ಸಂಬಂಧಗಳಲ್ಲಿ ನಿಮ್ಮ ಸಂಗಾತಿಗೆ ಅಗೌರವ ತೋರಬೇಡಿ. ನಿಮ್ಮ ಜೀವನ ಸಂಗಾತಿಯಿಂದ ನೀವು ನಿರ್ಲಕ್ಷ್ಯವನ್ನು ಎದುರಿಸಬಹುದು. ನೀವು ಬಯಸಿದರೆ ನೀವು ದುರ್ಗಾದೇವಿಗೆ ತುಪ್ಪದ ದೀಪವನ್ನು ಹಚ್ಚಬಹುದು ಅಥವಾ 5 ಪುಟ್ಟ ಬಾಲಕಿಯರಿಗೆ ಭೋಜನ ನೀಡಬಹುದು. ಇದು ನಿಮಗೆ ಅಪಾರ ಸಂಪತ್ತು ಮತ್ತು ಮಹಾಲಕ್ಷ್ಮಿ ಹಾಗೂ ದುರ್ಗಾದೇವಿಯ ಅನುಗ್ರಹವನ್ನು ತರುತ್ತದೆ. ಇಂದು ನಿಮಗೆ ತುಂಬಾ ಕಾರ್ಯನಿರತ ದಿನವಾಗಿರುತ್ತದೆ, ಆದರೆ ಇದರ ಹೊರತಾಗಿಯೂ ನಿಮ್ಮ ಬಾಂಧವ್ಯಗಳನ್ನು ಅಲಕ್ಷಿಸಬೇಡಿ. ಅನಗತ್ಯ ಬೇಡಿಕೆಗಳು ಮತ್ತು ವೆಚ್ಚಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಭಾವನೆಗಳ ಆಳ ಇಂದು ಸ್ಪಷ್ಟವಾಗಿ ಅನುಭವಿಸಲ್ಪಡುತ್ತದೆ. ದೀರ್ಘಕಾಲದ ಸಮಸ್ಯೆಯನ್ನು ಸಂಯಮದಿಂದ ಬಗೆಹರಿಸಲಾಗುವುದು. ಹಿರಿಯರ ಹಿತವಚನ ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ನಿಮ್ಮ ಮಕ್ಕಳು ಸಣ್ಣ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುವ ಮೂಲಕ ಹರ್ಷವನ್ನು ತರುತ್ತಾರೆ. ಅವರು ನಿಮ್ಮ ಕೆಲವು ಆದೇಶಗಳಿಗೆ ಒಪ್ಪುವ ಮೂಲಕ ಅಥವಾ ನಿಮ್ಮ ಮಾರ್ಗದರ್ಶನವನ್ನು ಪಾಲಿಸುವ ಮೂಲಕ ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಕ್ರಮೇಣ ಅವರು ತಮ್ಮ ಭವಿಷ್ಯದಲ್ಲಿ ಉನ್ನತಿ ಕಾಣುತ್ತಾರೆ. ಅದು ನಿಮಗೆ ಅಪಾರ ತೃಪ್ತಿ ತರುತ್ತದೆ. ನಿಮ್ಮ ತಾಳ್ಮೆ ಮತ್ತು ಸಂವಹನ ಕೌಶಲ್ಯವು ಇಂದು ಕೆಲಸದಲ್ಲಿ ಪರಿಣಾಮಕಾರಿಯಾಗಿರುತ್ತದೆ. ನೀವು ಯಾವುದೇ ಕಠಿಣ ಕಚೇರಿ ಪರಿಸ್ಥಿತಿಯನ್ನು ಸುಲಭವಾಗಿ ಬಗೆಹರಿಸುತ್ತೀರಿ. ಮ್ಯಾನೇಜ್ಮೆಂಟ್, ಸಮಾಲೋಚನೆ ಮತ್ತು ಸೃಜನಶೀಲತೆಯಲ್ಲಿ ತೊಡಗಿರುವವರು ಹೊಸ ಅವಕಾಶಗಳನ್ನು ಕಾಣುತ್ತಾರೆ. ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ಲಾಭವನ್ನು ಸೂಚಿಸುತ್ತವೆ. ನಿಮ್ಮ ಜಾತಕದಲ್ಲಿ ಕೆಲವು ಮುನ್ಸೂಚನೆಗಳಿವೆ. ನೀವು ವೈರಲ್ ಜ್ವರದಂತಹ ಸಮಸ್ಯೆಗಳನ್ನು ಎದುರಿಸಬಹುದು. ನೀವು ಸ್ವಲ್ಪ ದಣಿದ ಅನುಭವವನ್ನು ಪಡೆಯಬಹುದು. ನಿಮ್ಮ ಸ್ಕ್ರೀನ್ ಸಮಯವನ್ನು ಮಿತಿಗೊಳಿಸಲು ನಾನು ಸೂಚಿಸುತ್ತೇನೆ, ಏಕೆಂದರೆ ಇದು ಹೆಚ್ಚಾಗಿ ನೀವು ಹೆಚ್ಚು ಆಯಾಸಗೊಂಡಿರುವ ಕಾರಣವಾಗಿದೆ. ನೀರು ಕುಡಿಯುವುದು ಮತ್ತು ಲಘು ಆಹಾರ ಸೇವಿಸುವುದು ಪರಿಹಾರವನ್ನು ನೀಡುತ್ತದೆ. ಸಂಜೆ ಹಗುರವಾದ ಕೆಲಸವು ಮನಸ್ಸು ಮತ್ತು ದೇಹ ಎರಡಕ್ಕೂ ವಿಶ್ರಾಂತಿ ನೀಡುತ್ತದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಹೊರಹೋಗಲು ಯೋಜಿಸಬಹುದು. ಆದಾಗ್ಯೂ ಈ ಸಮಯದಲ್ಲಿ ನೀವು ನಿಮ್ಮ ಬೈಕು ಅಥವಾ ಕಾರನ್ನು ತೀವ್ರ ಎಚ್ಚರಿಕೆಯಿಂದ ಓಡಿಸಬೇಕು. ಸಣ್ಣ ಅಪಘಾತದ ಲಕ್ಷಣಗಳೂ ಇವೆ, ಆದ್ದರಿಂದ ಅಜಾಗರೂಕತೆ ಬೇಡ. ದಿನವಿಡೀ ನಿಮ್ಮ ಹೊಣೆಗಾರಿಕೆಗಳನ್ನು ಪೂರೈಸುವಲ್ಲಿ ನೀವು ಸಂಘಟಿತರಾಗಿರುತ್ತೀರಿ. ಏತನ್ಮಧ್ಯೆ ಇಕ್ಕಟ್ಟಿನ ಸಮಯದಲ್ಲಿ ಯಾವಾಗಲೂ ನಿಮ್ಮ ಜೊತೆಗಿರುವ ವಿಶೇಷ ಮಿತ್ರನ ನೆರವಿನಿಂದ ದೀರ್ಘಕಾಲದಿಂದ ಬಾಕಿಯಿರುವ ಕೆಲಸವನ್ನು ಪೂರ್ಣಗೊಳಿಸಬಹುದು. ಮನೆಯಲ್ಲಿ ಶಾಂತಿಯುತ ವಾತಾವರಣವಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಪ್ರವಾಸಕ್ಕೂ ಹೋಗಬಹುದು. ನಿಮ್ಮ ಸಂಬಂಧಗಳಲ್ಲಿ ಸೌಹಾರ್ದತೆಯ ಸಾಧ್ಯತೆಗಳೂ ಇವೆ. ಇಂದು ಸಾಮೂಹಿಕ ಪ್ರಯತ್ನಗಳು ಜೊತೆಗೂಡಿ ಕೆಲಸ ಮಾಡುವುದು ಮತ್ತು ಸಮತೋಲಿತ ನಡವಳಿಕೆಯನ್ನು ಬಲಪಡಿಸುವ ದಿನವಾಗಿರುತ್ತದೆ. ಇಷ್ಟೆಲ್ಲಾ ಘಟನೆಗಳ ನಂತರ ಈ ಮಹತ್ವದ ಸಮಯ ಬರುತ್ತಿದೆ. ಈ 3 ದಿನಗಳು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯ ಘಳಿಗೆಗಳಾಗಿರಬಹುದು. ನೀವು ತಪ್ಪುಗಳನ್ನು ಮಾಡಬಾರದು. ನಾನು ನಿಮಗೆ ನೀಡಿರುವ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿ. ನಾನು ಸೂಚಿಸಿರುವ ಪರಿಹಾರಗಳನ್ನು ಬಳಸಿ. ನಂತರ ನೀವು ರಾಜನಾಗಲು ಕಾಯುತ್ತಿದ್ದ ಕ್ಷಣವು ಅಂತಿಮವಾಗಿ ಬಂದಿದೆ ಎಂದು ನೀವು ನೋಡುತ್ತೀರಿ. ಈಗ ಒಂದೊಂದಾಗಿ ನಿಮಗೆ 6 ಉತ್ತಮ ಶುಭ ಸುದ್ದಿಗಳು ಸಿಗುತ್ತವೆ ಮತ್ತು ನಿಮ್ಮನ್ನು ಕಲಿಯುಗದ ರಾಜ ಎಂದು ಕರೆಯಲಾಗುತ್ತದೆ. ಆದರೆ ಯಾವಾಗಲೂ ನಿಮ್ಮನ್ನು ಮತ್ತು ದೈವವನ್ನು ನಂಬಿರಿ. ಸತ್ಕರ್ಮಗಳನ್ನು ಮಾಡಿ, ಕಷ್ಟಪಟ್ಟು ಕೆಲಸ ಮಾಡಿ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಹರ್ಷವು ಶಾಶ್ವತವಾಗಿ ಉಳಿಯುತ್ತದೆ. ನೀವು ಕೆಲಸ ಮಾಡುತ್ತಿರುವ ವೇದಿಕೆಗೆ ಸಂಬಂಧಿಸಿದ ಕೆಲವು ಸುಖಸುದ್ದಿಗಳನ್ನು ಸಹ ನೀವು ಸ್ವೀಕರಿಸುತ್ತೀರಿ. ಹೌದು, ಮತ್ತು ನೀವು ಬಹಳಷ್ಟು ಆಶಾವಾದವನ್ನು ಕಾಣುತ್ತಿದ್ದೀರಿ. ಜೀವನದಲ್ಲಿ ಎಲ್ಲವೂ ಒಳ್ಳೆಯದಕ್ಕೆ ಎಂದು ನೀವು ಹೇಳುತ್ತೀರಿ, ಏಕೆಂದರೆ ಮಂಗಳ ಮತ್ತು ಸೂರ್ಯ ಒಟ್ಟಿಗೆ ಸಂಚರಿಸುತ್ತಿದ್ದಾರೆ. ಅದರ ಪಲ್ಲಟಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದು. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಎಲ್ಲವನ್ನೂ ಪೂರ್ಣವಾಗಿ ವಿವರಿಸಿದ್ದೇನೆ ಮತ್ತು ವಿಶ್ಲೇಷಿಸಿದ್ದೇನೆ. ಇಂದಿನ ನಿಮ್ಮ ಲಕ್ಕಿ ನಂಬರ್ಸ್ 5 ಮತ್ತು 7. ಅದೃಷ್ಟದ ಬಣ್ಣಗಳು ಮರೂನ್ ಮತ್ತು ವೈಟ್. ಇವತ್ತಿಗೆ ಅಷ್ಟೇ ಸ್ನೇಹಿತರೆ. ಇನ್ನೊಂದು ಪ್ರಮುಖ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಗಮನವಿರಲಿ. ದಿನವು ಮಂಗಳಕರವಾಗಿರಲಿ. ಧನ್ಯವಾದಗಳು.